ರೈಟ್ ಸುಭಾಷ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಓಪನಿಂಗ್ ರಿಮಾರ್ಕ್ಸ್. ರಘು ಅವರೇ ಮೊದಲನೇದಾಗಿ ಯು ಆರ್ ಹಿಯರ್ ಆಫ್ ದ ಫಸ್ಟ್ ಟೈಮ್. ಥ್ಯಾಂಕ್ ಯು. ನೋಡಿ, ಮುಖ್ಯಮಂತ್ರಿಗಳು ಒಳಾರ್ಥದ ಹೇಳಿಕೆಗಳು ಕೊಟ್ಬಿಟ್ರೆ ರಾಜಕೀಯದಲ್ಲಿ ವಿಶ್ಲೇಷಣೆಗೆ ತುಂಬಾ ದೊಡ್ಡ ಆಸ್ಪದವನ್ನ ಸೃಷ್ಟಿ ಮಾಡ್ಬಿಡ್ತದೆ. ಅದು ಏನಂದ್ರು, ಇಲ್ಲ ರಾಜೀನಾಮೆ ಅದೆಲ್ಲ ಆಮೇಲೆ ನೋಡೋಣ, ಬಟ್ ನಾಗೇಂದ್ರ ಶಿಸ್ತಿನ ಸಿಪಾಯಿ. ಶಿಸ್ತು ಅಂದ್ರೆ ಏನು? ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ತಾರೆ. ಕರೆಕ್ಟ್. ಪಕ್ಷದ ಒಳಿತಿಗಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಕರೆಕ್ಟ್. ಇವತ್ತಿನ ದಿನ ಪಕ್ಷ ಒಂದು ಸವಾಲನ್ನ ಎದುರಿಸ್ತಿದೆ. ಸವಾಲನ್ನ ನಾವು ಮೆಟ್ಟು ನಿಲ್ಲಬೇಕು ಅಂದ್ರೆ ಒಂದೇ ಅದಕ್ಕೆ ದಾರಿ ಇರೋದು ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು. ಇದು ಏನ್ ಗೊತ್ತಾ ಪ್ರಾಬ್ಲಮ್ ರಘು ದೊಡ್ಡೇರಿ ಅವರೇ, ಇದು ಬರೀ ಬಿಜೆಪಿಯಿಂದ ಬೇಡಿಕೆ ಬರ್ತಾ ಇಲ್ಲ, ನಿಮ್ ಪಕ್ಷದ ಒಳಗೇನೆ ಬೇಡಿಕೆ ಇದೆ ಅಂತಲ್ಲ. ಇದ್ರ ಬಗ್ಗೆ ಹೆಂಗೆ ನಾವು ಮುಖ ತೋರ್ಸೋದು ಅಂತ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ಅಂತ ಶಾಸಕರೇ ಹೇಳ್ಕೊತಿದಾರಂತಲ್ಲ. ಅದು ಅಬ್ಸಲ್ಯೂಟ್ಲಿ ನಿಖಿಲ್, ಆ ರೀತಿ ಏನೋ ತಪ್ಪು ಮಾಹಿತಿ ತಮ್ಗೆ ಯಾರೋ ಕೊಟ್ಟಿದ್ದಾರೆ. ಅದು ಅಬ್ಸಲ್ಯೂಟ್ಲಿ ತಪ್ಪು. ಯಾಕೆಂದ್ರೆ ಹೇಳ್ತೀನಿ ಅಂತಂದ್ರೆ, ಈಗ ನಾಗೇಂದ್ರ ಅವ್ರ ಮೇಲೆ ನೀವು ಆರೋಪ ಇದೆ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಇಡಿ ಐಟಿ ರೇಡ್ ಮಾಡಿದಂತ ಸುವೇಂದು ಅಧಿಕಾರಿನ ಮುಖ್ಯಮಂತ್ರಿ ಯಾಕೆ ಮಾಡಿದ್ದೀರಿ? ಫಸ್ಟ್ ರಿಸೈನ್ ಮಾಡಿಸಿ. ಅದೇ ಸಿಬಿಐ ಇಡಿ ರೈಡ್ ಮಾಡಿದಂತ ಏನು ನಮ್ಮ ಹಿಮಂತ ಬಿಸ್ವಾ ಸರ್ಮ ಅವರ ಮುಖ್ಯಮಂತ್ರಿ ಮಾಡಿದ್ದೀರಿ, ಯಾಕೆ ರಿಸೈನ್ ಮಾಡಿಸಿಲ್ಲ? ಬಿಜೆಪಿಯವರು ನಿಜವಾಗ್ಲೂ ನೈತಿಕತೆ ಇದ್ರೆ ಈ ಸಿಬಿಐ ಇಡಿ ರೈಡ್ ಮಾಡಿದಂತ ಸುಮಾರು ಗಂಭೀರ ಆರೋಪ ಇರ್ತಕ್ಕಂಥ 126 ಬಿಜೆಪಿ ನಾಯಕರುಗಳು ಒನ್ ಆರ್ ಅದರ್ ಅಧಿಕಾರದಲ್ಲಿದ್ದಾರೆ. ಇದೇ ಬಿಜೆಪಿಯ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವರನ್ನ ಯಾವ ಜೈಲಲ್ಲಿ ಹೋಗಿ ಬಂದ್ರು. ಜೈಲಲ್ಲಿ ಹೋಗಿ ಬಂದ ಮೇಲೂ ಕೂಡ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದ್ರು. ಯಾಕೆ ಮಾಡಿದ್ರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಅವ್ರ ಪ್ರಕರಣದಲ್ಲಿ? ಅಲ್ಲ, ನೀವು ಒಂದು ನಿಮಿಷ ಮಾಡ್ತೀವಿ ಅನ್ನೋದು ಸರಿ ಇದೆ. ಅವ್ರು ಮಾಡ್ತೀವಿ, ನಾವು ಮಾಡ್ತೀವಿ ಅಂತ ಅಲ್ಲ. ತಿಳಿದಿರೋ ಮಾತಾಡ್ಬಿಟ್ರೆ ಹೇಗೆ? ಆರೋಪ ಯಾವಾಗ ನೈತಿಕತೆ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು, ಅವ್ರ ಬಗ್ಗೆ ಫಸ್ಟ್ ಟೈಮ್ ಅಲಿಗೇಷನ್ಸ್ ಬಂದಾಗ, ಆರೋಪ ಬಂದಾಗ ನೈತಿಕತೆಯಿಂದ ಒಂದು ರಿಸಿಗ್ನೇಷನ್ ತಗೊಂಡ್ವಿ. ಅದಾದ ನಂತರ SIT ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. SIT ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮತ್ತೊಮ್ಮೆ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದೇವೆ. ಅಂದ್ರೆ ನೈತಿಕತೆಯಿಂದ ನೈತಿಕತೆ ಮೆರೆದಿದ್ದೇವೆ. SIT ಓಕೆ. ಇವಾಗ CBI ಪ್ರಾಸಿಕ್ಯೂಷನ್ ಗವರ್ನರ್ ಮುಂದೆ ಕೇಳಿದೆ. ಅಲ್ಲ, ಕೇಳಿ. ಇಡಿ ಒಂದು ಚಾರ್ಜ್ ಶೀಟ್ ಕೊಟ್ಟಿದೆ, CBI ಆ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಇದೆ ನಾಗೇಂದ್ರ ಅವರ ಪಾತ್ರ ಎಲ್ಲೆಲ್ಲಿ ಇರಬಹುದು ಅಂತ. ಇದೆಲ್ಲ ಮೀರ್ ನೋಡ್ಬೇಕಾದ್ರೆ ಯಾರು ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂತು, ಅವರು ಮಿನಿಸ್ಟರ್ ಅಂತ ಬಹಳ ಸ್ಪಷ್ಟವಾಗಿ ಬರೀತಾರೆ. ಮಿನಿಸ್ಟರ್ ಅಂತ ಬರ್ದಿದ್ದಾರೆ, ಹೆಸರು ಬರ್ದಿಲ್ಲ. ನಾನು ಕರೆಕ್ಷನ್ ಅವ್ರು ಯೂನಿಯನ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಅದನ್ನ. ನಾನು ಯಾರೋ ಸತ್ತೋಗಿರೋ ಬರ್ದಿರ್ತಕ್ಕಂಥ ಇದನ್ನ ನಾನಂಗೆ ವಿಶ್ಲೇಷಣೆ ಮಾಡ್ಕೊಳ್ಳಿ, ಮಾಡ್ಕೋಬೇಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದೇನು ನಾನ್ ಕೇಳ್ತಾ ಇರ್ತಕ್ಕಂಥದ್ದೇನು, ಇವರು ಯಾವ ನೈತಿಕತೆಯಿಂದ ಪ್ರಶ್ನೆ ಮಾಡ್ತಾರೆ? ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರ್ತಕ್ಕಂಥ ಈ ಕಳೆದ ಇವರು ರೆಸಿಗ್ನೇಷನ್ ಕೊಟ್ಟು 2 ವರ್ಷ ಆಯ್ತು. 2 ವರ್ಷದ CBI ಇಡಿ ರೈಡ್ ಮಾಡ್ತಾನೆ, ಅವರೇ ಮೇರೆಯವರು ಮಾಡ್ತಾ ಇದ್ದಾರೆ. ಇವರು ನಿಜವಾಗ್ಲೂ ತಪ್ಪಿದ್ದಿದ್ರೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಏನ್ ಮಾಡ್ತಾ ಇದೆ? ಯಾಕೆ ಇಲ್ಲಿವರೆಗೂ ನಾವು ತಗೊಂಡೋಗಿ ತಪ್ಪಿತಸ್ಥ ಅಂತ ಒಳಗಡೆ ಹಾಕಿಲ್ಲ, ಅಥವಾ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ? ಯಾಕೆ ಅಂತಂದ್ರೆ ಅದ್ರಲ್ಲಿ ಉರುಳಿಲ್ಲ ಅಂತ ಅರ್ಥ. ಕೇವಲ ರಾಜಕೀಯ ದ್ವೇಷದಿಂದ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಬೇಕು ಅಥವಾ ನೆಗೆಟಿವ್ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದ. ಹೋರಾಟದ ಫಲವಾಗಿ ಬರ್ಕೊಳ್ಳಿ, ಇನ್ನೊಂದು ವಾರದಲ್ಲಿ CBI ಇಡಿ ಐಟಿ ಮತ್ತೊಮ್ಮೆ ಆಕ್ಟಿವ್ ಆಗ್ತದೆ. ಆಕ್ಟಿವ್ ಆಗ್ಬಿಟ್ಟು ಅವ್ರಿಗೆ ಏನ್ ಗೊತ್ತಾ, ಹಳೆ ಕೇಸ್ಗಳಿದಾವೆಲ್ಲ, ಈಗಲ್ಲ ಹಳೆ ಕೇಸ್ಗಳು 10-15 ವರ್ಷದ ಕೇಸ್ಗಳೇನಿದ್ದಾವೆ, ಆ ಕೇಸ್ ಮೈನಿಂಗ್ ಕಾಲದ ಕೇಸು, ಜನಾರ್ದನ್ ರೆಡ್ಡಿ ಕಾಲದ ಕೇಸ್ಗಳಿದಾವೆಲ್ಲ. ಜನಾರ್ದನ್ ರೆಡ್ಡಿ ಹೋಗಿ ಎಷ್ಟು ವರ್ಷ ಇದ್ರು ಅಂತ ನಿಮ್ಗೂ ಗೊತ್ತು. ಓಕೆ, ಅದನ್ನೆಲ್ಲ ಮತ್ತೊಮ್ಮೆ ನೋಟಿಸ್ ಕೊಡಕ್ ಶುರು ಮಾಡ್ತಾರೆ. ಇದು ರಾಜಕೀಯ ದ್ವೇಷದ ಆಟ. ಇದು ಹಂಗಿತ್ತು ಅಂದ್ರೆ ನೀವು ಯಾಕೆ ಪಕ್ಷದ ನಿಲುವು ನೇರ ಆಗ್ಬಾರ್ದು? ಅಶೋಕ್ ಗೌಡ ಯಾಕೆ ಕ್ಲಿಯರ್ ಆಗಿ ಹೇಳ್ಬಾರ್ದು? ನಮ್ಮ ಪಕ್ಷದ ನಿಲುವು ಕ್ಲಿಯರ್ ಇದೆ. ಕೊಡಲ್ಲ, ಕೊಡ್ಸಲ್ಲ, ನೋ ರೆಸಿಗ್ನೇಷನ್. ಕೊಡಲ್ಲ ಅಂತ ಹೇಳಿದ್ವಲ್ಲ ನಾವು. ಯಾಕೆ ಕೊಡ್ಬೇಕು ಹೇಳಿದ್ರೆ ಕೊಡ್ತಾರೆ. ರಾಜಕೀಯದ ಈ ರೀತಿ ಒಂಥರ ನಮ್ಮನ್ನ ದಿಕ್ತಪ್ಸುವಂತ ರೀತಿಯಲ್ಲಿ ಅಶೋಕ್ ಗೌಡ್ರು ಮಾತಾಡ್ಬಿಡ್ಲಿ, ಬರ್ತೀನಿ. ಓಪನಿಂಗ್ ರಿಮಾರ್ಕ್ ಆಗಿಲ್ಲ. ರಘು ದೊಡ್ಡೇರಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಬ್ರು ಮಾತಾಡ್ಬೇಕಾದ್ರೆ ಸಮಯ ಕೊಡಿ, ದಯವಿಟ್ಟು ಸಹ ಮಧ್ಯದಲ್ಲಿ ಮಾತಾಡಬೇಡಿ. ನಾವು ಪ್ಯಾನಲ್ ಡಿಸ್ಕಷನ್ ಮಾಡ್ತಿದ್ದೀವಿ, ಇಂಟ್ರೂ ಅಲ್ಲ. ನೀವು ಕೇಳೋದು ರಘು ದೊಡ್ಡೇರಿ ಉತ್ತರ ಕೊಡೋದಲ್ಲ. ಇದು ಪ್ಯಾನಲ್ ಡಿಸ್ಕಷನ್, ವಾದ ಸಂವಾದ, ಡೆಮೋಕ್ರಸಿನಲ್ಲಿ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲಿಗೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಳ್ತಾರೆ, ಇಲ್ಲಿ 189 ಕೋಟಿ ಹಗರಣದಲ್ಲಿ 87 ಕೋಟಿ ಮಿಸ್ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ, ಇದು ಡೆಫಿನೆಟ್ ಆಗಿ ಸ್ಕ್ಯಾಮು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಸದನದ ಒಳಗಡೆ ಒಪ್ಕೊತಾರೆ. ಇದಕ್ಕೆ ಸಾಕ್ಷಿ ಪುರಾವೆಗಳಂತ ಹೇಳಿ ಯಾವ ರೀತಿ ಮನಿ ಟ್ರಯಲ್ ಆಗಿದೆ, ಎಲ್ಲಿಂದ ST ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ, ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಹೇಗೆ ಪೆಟ್ರೋಲ್ ಬಂಕ್ಗೆ ದುಡ್ಡು ಹೋಯಿತು, ಹೇಗೆ ಒಡವೆ ಅಂಗಡಿಗೆ ದುಡ್ಡು ಹೋಯಿತು, ಹೇಗೆ ಕಾರ್ ತೆಗೆದುಕೊಳ್ಳೋದಕ್ಕೆ ದುರುಪಯೋಗ ಪಡಿಸ್ಕೊಂಡ್ರು, ಹೇಗೆ ಚುನಾವಣೆಗಳಿಗೆ ದುಡ್ಡು ಹೋಯಿತು ಅಂತಕ್ಕಂಥದ್ದು ಮನಿ ಟ್ರಯಲ್ ಆಯಿತು. ಅದಾದಮೇಲೆ ಅಂತಾರಾಜ್ಯ ವಿಷಯ ಬಂದಿರೋದ್ರಿಂದ CBI ಎಂಟ್ರ್ ಆಯಿತು, ಮತ್ತು ಮನಿ ಟ್ರಯಲ್ಲು ಮತ್ತು ಯಾವ ರೀತಿ ಹವಾಲೆ ಎಕ್ಸ್ಚೇಂಜ್ ಆಗಿದೆ ಅಂತ ಅನ್ನೋದಕ್ಕೆ ಇಡಿ ಬಂತು. ಇಡಿ ಮತ್ತು
CBI ಬಂದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಟ್ರಯಲ್ ಪ್ರೂವ್ ಆಗಿದೆ, ಸದನದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಪ್ರೂವ್ ಆಯಿತು. ತದನಂತರದಲ್ಲಿ ಬಂದಂತಹ SIT ವರದಿ ಏನಿದೆ ಇವ್ರದ್ದು ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ವೆದರ್ ಇಟ್ ವಾಸ್ 2013 18 ಮತ್ತು 2023 26 ಸಿದ್ದರಾಮಯ್ಯ, ತದನಂತರದಲ್ಲಿ DK ಶಿವಕುಮಾರ್ ಸರ್ಕಾರ ಬಂದ ಮೇಲೂ ಸಹ ಈ SIT ಅಂತಕ್ಕಂಥದ್ದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಎಕ್ಸೆಪ್ಟ್ ಫಾರ್ ಧರ್ಮಸ್ಥಳ ವಿಚಾರ ಬಿಟ್ಟರೆ ಮಿಕ್ಕಿದ ಎಲ್ಲ ವಿಚಾರದಲ್ಲೂ ಸಹ ಕಾಂಗ್ರೆಸ್ಸಿನ ಯಾರಾದರೂ ಮಂತ್ರಿಗಳು ಅಥವಾ ಯಾರಾದರೂ ಶಾಸಕರಿದ್ದರೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ, ಅಧಿಕಾರಿಗಳ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ನಡ್ಕೊಂಬಂದಿರತಕ್ಕಂಥದ್ದು. ಆದರೆ ED ಮತ್ತು CBIನಲ್ಲಿ ಯಾರೂ ಸಹ ಅಟ್ಲೀಸ್ಟ್ ಬೆರಳು ತೋರಿಸಿ ಕೆಲಸ ಮಾಡೋದಕ್ಕಾಗಲ್ಲ 2014 ಇದೆಲ್ಲ ಒಂದು ಕಡೆಗೆ. ಆದರೆ ಅದನ್ನು ಪ್ರಮುಖ ವಿಚಾರ ಏನಂತಂದ್ರೆ ಆಪಾದನೆ ಬಂದಂತಹ ಲೀಗಲ್ ಡೀಟೇಲ್ಸ್ ಪೊಲಿಟಿಕಲ್ ಡೀಟೇಲ್ ಬರ್ತಾ ಇದ್ದೀನಿ ಅದಕ್ಕೆ ಬರ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಈಗ ಮೊದಲಿಗೆ ಇವ್ರನ್ನ ಮಂತ್ರಿ ಮಾಡ್ಕೊಂಡಿದೆ ಯಾಕಪ್ಪ 2ನೇ ಬಾರಿಗೆ, ನಿಮ್ಗೆ ಇನ್ನೂ ಸಹ ಖುಲಾಸೆನೇ ಆಗಿಲ್ವಲ್ಲ. ಅಲ್ಲಿ ಒಂದು ಪ್ರಶ್ನೆ ನಿಮಗೂ ಕೇಳ್ತೀನಿ, ಖುಲಾಸೆನೇ ಆಗಿಲ್ಲ. ಅವತ್ತು ರಿಸೈನ್ ಮಾಡಿತ್ತಪ್ಪ ಅಥವಾ ಇವತ್ತು ಸೇರ್ಸ್ಕೊಂಡಿತ್ತಪ್ಪ? ಇವತ್ತು ರಿಸೈನ್ ಮಾಡಿರ್ಲಿಲ್ಲ ಅಂದ್ರೆ ನೀವು ನಿಮ್ಗೆ ಏನ್ ತೊಂದರೆ ಇಲ್ಲ, ಅವತ್ತು ರಿಸೈನ್ ಮಾಡಲೇಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಈಶ್ವರಪ್ಪನವ್ರನ್ನ ಹೇಗೆ ಇವರು ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಸಂತೋಷ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಈ ಯಾವ ರೀತಿ ಹೆಸರನ್ನ ಬರೆದ್ಬಿಟ್ಟಿದ್ದಾರೆ ಅಂತ ಕೇಳಿದ್ರು, ಇದೇ ರೀತಿ ಹೆಸರನ್ನ ಚಂದ್ರಶೇಖರ್ ಹೆಸರು ಅಂದ್ರೆ ಮಿನಿಸ್ಟರ್ ಅಂತ ಹೇಳಿದ್ರೆ CCTV ಕ್ಯಾಮ್ರಾಗಳಲ್ಲಿ ಆ ಪಂಚತಾರ ಹೋಟ್ಲಲ್ಲಿ ಕುತ್ಕೊಂಡಿದ್ದಂಥವ್ರು ಯಾರು ಕುತ್ಕೊಂಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಮ್ಯಾಪ್ ಆಗಿದೆ. ಎಲ್ಲ ಸಹ ಮ್ಯಾಪ್ ಆಗಿದೆ. ಒಂದ್ ನಿಮಿಷ, ಎಲ್ಲ ಸಹ ಮ್ಯಾಪ್ ಆಗಿದೆ. ನಾವೇನು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಯಾವ ಕಾರಣಕ್ಕೆ ಇವ್ರನ್ನ 2ನೇ ಬಾರಿಗೆ ಸಚಿವರನ್ನಾಗಿ ಮಾಡಿದ್ರಿ? ಕಿಕ್ ಬ್ಯಾಕ್ ತೆಗೆದುಕೊಂಡು ಸಚಿವರನ್ನಾಗಿ ಮಾಡಿದ್ರ ಅಥವಾ ಸಿದ್ದರಾಮಯ್ಯನವರು ದುಡ್ಡು ಇಸ್ಕೊಂಡಿರೋ 87 ಕೋಟಿನಲ್ಲಿ ಅದಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒತ್ತಡಕ್ಕೆ ಮಣಿದು ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ನಾವು ನೇರವಾಗಿ ಕೇಳ್ತಿದ್ದೇವೆ. ನಾವು ನೋಡಿ, ಸದನ ನಡಿಲೇಬೇಕು. ಸದನ ನಡಿಬೇಕಾದಾಗ ನೀವೊಬ್ಬ ಆಪಾದಿತನ ಕರ್ಕೊಂಬಂದು ಉಳಿಸ್ಕೊಂಬಿಟ್ಟು ಮುಂದ್ಗಡೆ ನೀವು ಉತ್ತರ ಕೊಡ್ತೀವಿ, ನಾವು ಪ್ರಶ್ನೆ ಕೇಳ್ತೀವಿ, ಆತ ಆಪಾದಿತ ಏನು ಉತ್ತರ ಕೊಡ್ತಾನೆ? ಇಂತಹ ಒಂದು ಸಂದರ್ಭದಲ್ಲಿ ನೈತಿಕತೆ ಹೊತ್ತು ಆತನಿಗಾಗಲೇ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು ಸಹ ಇವ್ರು ರಾಜೀನಾಮೆ ಯಾಕೆ ತೆಗೆದುಕೊತಾ ಇಲ್ಲ? ಇದರಲ್ಲಿ ಸಿದ್ದರಾಮಯ್ಯವ್ರ ಕೈವಾಡ ಇದೆಯಾ, ಶಿವಕುಮಾರ್ ಅವ್ರ ಕೈವಾಡ ಇದೆಯಾ? ಅಂದರೆ ಇವ್ರು ಏನು ಹೇಳ್ತಾರೆ, ನಾವು ನೈತಿಕತೆ ಕೊಟ್ಟು ಯಾವುದೇ ತ್ಯಾಗಕ್ಕೆ ಸಿದ್ಧ. ತ್ಯಾಗ ಅಲ್ರಿ ನೀವು ಮಾಡಬೇಕಾಗಿರೋದು, ನೀವು ಬಲಿದಾನ ಮಾಡಿದ್ರೂ ಸಹ ಈ ದೇಶಕ್ಕೆ ನೀವು ಉದ್ಧಾರ ಮಾಡೋಕ್ಕಾಗಲ್ಲ. ಅಂತಹ ಘನಘೋರ ಅಪರಾಧಗಳನ್ನ ಕಾಂಗ್ರೆಸ್ ಅವ್ರು ಮಾಡಿದ್ದೀರಾ. ನಾವು ಪಾದಯಾತ್ರೆ ನಿಮ್ಮದು ಎರಡನೇ ಪ್ರಶ್ನೆ ಇತ್ತು ನಿಖಿಲ್, ನಾನು ಅದಕ್ಕೆ ಉತ್ತರ ಕೊಡಲೇಬೇಕು. ಯಾಕೆಂದರೆ ನಾವು ಮಾಡ್ತಿರ್ತಕ್ಕಂಥ ಪಾದಯಾತ್ರೆ ಏನಿದೆ, ನನಗೂ ಅವಕಾಶ ಕೊಡಿ ಪ್ರಶ್ನೆ ಕೇಳೋದಕ್ಕೆ. ನೀವೇ ಹೇಳ್ಬಿಟ್ರೆ ಮಹೇಶ್ ಅವರೇ ಬಹಳ ಸಿಂಪಲ್ ಇದೆ. ಈಗ ಕಾಂಗ್ರೆಸ್ಗೆ ಇಟ್ಸ್ ನಾಟ್ ಅನ್ ಈಸಿ ಪೊಸಿಷನ್. ನೋಡಿ, ಈಗ ಅವರು ರಾಜೀನಾಮೆ ಕೊಡಿಸಿದ್ರು ಅಂತ ಇಟ್ಕೊಳ್ಳಿ, ನೀವು ಬಿಜೆಪಿ ಅವ್ರು ಸುಮ್ನಿರಲ್ಲ. ನೋಡಿದ್ರ ನಮ್ಮ ಹೋರಾಟಕ್ಕೆ ಜಯ ಅಂತೀರಿ. ಅವ್ರು ಕೊಡದೇ ಇದ್ರೆ ಹೋರಾಟ ಮಾಡ್ಕೊಂಡು ನಿಮ್ಮ ರಾಜಕೀಯದ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ನೀವು ಮುಂದಾಗ್ತೀರಿ, ವಿಚ್ ಇಸ್ ಓಕೆ. ಅರೆ ರಾಜಕೀಯ ಇದು, ನೀವು ಯಾರು ಸನ್ಯಾಸಿಗಳಲ್ಲ ಇಲ್ಲಿ. ಹಂಗಾಗಿ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೆ ನಷ್ಟ. ಹಿಂಗಾಗ್ಬಿಟ್ಟಿದೆಯಲ್ಲ ಪರಿಸ್ಥಿತಿ. ನೋಡಿ ನಿಖಿಲ್ ಸರ್, ಇವತ್ತಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಡಿಸ್ಕಷನ್ ಆಗೋಗಿದೆ, ಪೊಲಿಟಿಕಲ್ ಡಿಸ್ಕಷನ್ ಆಗೋಗಿದೆ.